ಏಪ್ರಿಲ್ 10, 1912 ಇಡೀ ಜಗತ್ತಿನ ಮೋಸ್ಟ್ ಲಕ್ಸುರಿಯಸ್ ಶಿಪ್ RMS ಟೈಟಾನಿಕ್ ತನ್ನ ಮೊದಲನೇ ಜರ್ನಿನ ಸ್ಟಾರ್ಟ್ ಮಾಡುತ್ತೆ. ಟೈಟಾನಿಕ್ ಸೌತ್ ಆಫ್ಟಮ್ ಇಂಗ್ಲೆಂಡ್ ಇಂದ ನ್ಯೂಯಾರ್ಕ್ ಹೋಗ್ತಾ ಇರುತ್ತೆ. ಈ ಶಿಪ್ ಅಲ್ಲಿ ಎಲ್ಲಾ ತರದ ಜನಗಳಿದ್ರು. ಇಮಿಗ್ರೆಂಟ್ಸ್, ಆಕ್ಟರ್ಸ್, ಇಂಡಸ್ಟ್ರಿಯಲಿಸ್ಟ್, ಸೈಂಟಿಸ್ಟ್ ಮತ್ತೆ ಎಲ್ಲಾ ತರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಮೆರಿಕಾಗ ಹೋಗಿ ಒಂದು ಒಳ್ಳೆ ಲೈಫ್ ಕಟ್ಕೋಬೇಕು ಅಂತ ಹೋಗ್ತಾ ಇರ್ತಾರೆ. ಈ ಶಿಪ್ ನ 62 ವರ್ಷದ ಸೀನಿಯರ್ ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್ ಇವರು ಓಡಿಸ್ತಾ ಇದ್ದಿದ್ದು. ಎಲ್ಲಾ ಪ್ಯಾಸೆಂಜರ್ಸ್ ಅಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಈವನ್ ಪಬ್ಲಿಕ್ ಅಲ್ಲಿ ಮೀಡಿಯಾ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಈ ಹಡಗು ಆಗಿನ ಟೈಮ್ ಅಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಶಿಪ್ ಅಷ್ಟೇ ಆಗಿದ್ದಿಲ್ಲ. ಅದ್ರದ್ದು ಲೆಂತ್ 269 ಮೀಟರ್ಸ್ ಅಂಡ್ ಅದ್ರ ಹೈಟ್ 52 ಮೀಟರ್ಸ್. ಈ ಶಿಪ್ ನ ತಯಾರಿಸೋದಕ್ಕೆ ಆ ಟೈಮ್ ಅಲ್ಲಿ $7.5 ಮಿಲಿಯನ್ ಖರ್ಚು ಮಾಡಿದ್ರು. ಅದಕ್ಕೆ ನಾವು ಇನ್ಫ್ಲೇಷನ್ ಆಡ್ ಮಾಡಿದ್ರೆ ಇವತ್ತು ಅದ್ರದ್ದು ಪ್ರೈಸ್ ಬಂದು $400 ಮಿಲಿಯನ್. ಇದರಲ್ಲಿದ್ದ ಫೆಸಿಲಿಟೀಸ್ ಮತ್ತೆ ಡೆಕೋರೇಷನ್ ಯಾವುದೇ 5 ಸ್ಟಾರ್ ಹೋಟೆಲ್ ಗಿಂತ ಕಮ್ಮಿ ಇದ್ದಿಲ್ಲ. ಸ್ಟೇನ್ ಗ್ಲಾಸ್ ಮಿರರ್ಸ್, ಓರೆಟೆನ್ ವುಡನ್ ಪ್ಲೇನ್ಸ್, 2 ತುಂಬಾ ದೊಡ್ಡದಾಗಿರುವಂತಹ ಸ್ಟೇರ್ ಕೇಸಸ್ ಗಳು, ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, ಟರ್ಕಿಶ್ ಬಾತ್, ಎಲೆಕ್ಟ್ರಿಕ್ ಬಾತ್, ಕ್ರಾಶ್ ಕೋರ್ಟ್, 4 ರೆಸ್ಟೋರೆಂಟ್. ಇದೆಲ್ಲಾನು ಬಿಟ್ಟು ಇದರಲ್ಲಿದ್ದಂತಹ ಸೇಫ್ಟಿ ಫೀಚರ್ಸ್ ಈ ಟೈಟಾನಿಕ್ ಶಿಪ್ ನ ಅನ್ಸಿಂಕೇಬಲ್ ಮಾಡ್ತಾ ಇತ್ತು. ಏನೇ ಆಗ್ಲಿ ಈ ಶಿಪ್ ಯಾವತ್ತೂ ಸಿಂಕ್ ಆಗಲ್ಲ. ಈ ಶಿಪ್ ನ ಓನ್ ಮಾಡ್ತಾ ಇದ್ದಂತಹ ಕಂಪನಿ ಹೆಸರು ವೈಟ್ ಲೈನ್. ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಈ ಶಿಪ್ ಬಗ್ಗೆ. ಓಪನ್ಲಿ ಪಬ್ಲಿಕ್ ಅಲ್ಲಿ ಬಂದು ಈ ಸೇಸ್ ದಟ್ ಈ ಶಿಪ್ ಯಾವತ್ತೂ ಸಿಂಕ್ ಆಗಲ್ಲ, ದಿಸ್ ಇಸ್ ಅನ್ಸಿಂಕೇಬಲ್. 2 ದಿನ ಆದ್ಮೇಲೆ ಏಪ್ರಿಲ್ 12, 1912 ಈ ಶಿಪ್ ಗೆ ಐಸ್ ವಾರ್ನಿಂಗ್ ಸಿಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು ಟ್ರಾವೆಲ್ ಮಾಡ್ತಾ ಇದ್ದ ಓಷನ್, ಅಟ್ಲಾಂಟಿಕ್ ಓಷನ್ ಅಲ್ಲಿ ಐಸ್ ಬರ್ಗ್ಸ್ ಜಾಸ್ತಿ ಇದೆ, ನೋಡ್ಕೊಂಡು ಓಡಿಸ್ಬೇಕು ಅಂತ. ಒಂದೊಂದು ಐಸ್ ಬರ್ಗ್ ಒಂದು ಬೆಟ್ಟದ ಗಾತ್ರ ಇತ್ತು. ಓಷನ್ ಅಲ್ಲಿ ಇರುವಂತ ಶಿಪ್ ಗಳು ರೇಡಿಯೋ ಮೂಲಕ ವಾರ್ನಿಂಗ್ಸ್ ನ ಕಮ್ಯುನಿಕೇಟ್ ಮಾಡ್ತಾರೆ. ಇಷ್ಟು ದೂರದಲ್ಲಿ ಈ ತರ ಐಸ್ ಬರ್ಗ್ ಇದೆ, ಈ ತರ ವಾತಾವರಣ ಇದೆ, ನೋಡ್ಕೊಂಡು ಓಡಿಸ್ರಿ ಅಂತ. ಈ ತರ ಸಾಕಷ್ಟು ವಾರ್ನಿಂಗ್ ಸಿಕ್ಕಿದಾದ್ಮೇಲೆ ಡೇಂಜರ್ ಅವಾಯ್ಡ್ ಮಾಡೋದಕ್ಕೆ ಟೈಟಾನಿಕ್ ತನ್ನ ದಾರಿನ ಚೇಂಜ್ ಮಾಡ್ಕೊಳ್ಳುತ್ತೆ. ಆದ್ರೆ ತನ್ನ ಸ್ಪೀಡ್ ನ ಅದು ರಿಡ್ಯೂಸ್ ಮಾಡೋದಿಲ್ಲ. ಟೈಟಾನಿಕ್ 21.5 ನಾಟ್ಸ್ ಅಲ್ಲಿ ರೈಡ್ ಮಾಡ್ತಾ ಇತ್ತು, ಅಂದ್ರೆ 40 km/h. 2 ದಿನ ಆದ್ಮೇಲೆ 14th ಏಪ್ರಿಲ್ 1912 ಇನ್ನು 7 ಐಸ್ ವಾರ್ನಿಂಗ್ ಸಿಗುತ್ತೆ. ಆದ್ರೆ ಕ್ಯಾಪ್ಟನ್ ಸ್ಮಿತ್ ಮತ್ತೆ ಅವರ ಕ್ರೂ ಆ ವಾರ್ನಿಂಗ್ಸ್ ನ ಇಗ್ನೋರ್ ಮಾಡ್ಬಿಡ್ತಾರೆ ಅಂಡ್ ಅವರು ಶಿಪ್ ಸ್ಪೀಡ್ ನ ರೆಡ್ಯೂಸ್ ಮಾಡೋದಿಲ್ಲ. ಸಂಜೆ ಸೂರ್ಯಾಸ್ತ ಆಗುತ್ತೆ, ಟೆಂಪರೇಚರ್ ಸಿಂಕ್ ಆಗುತ್ತೆ. ಇಲ್ಲಿ ನೋಟೇಬಲ್ ಥಿಂಗ್ ಏನು ಅಂದ್ರೆ 14th ಏಪ್ರಿಲ್ ಇವತ್ತು ಮೂನ್ ವಿಸಿಬಲ್ ಆಗಿದ್ದಿಲ್ಲ. ಚಂದ್ರ ಇಲ್ದಲೆ ಚಂದ್ರನ ಬೆಳಕಿದ್ದಿಲ್ಲ, ಅಷ್ಟು ವಿಸಿಬಿಲಿಟಿ ಇದ್ದಿಲ್ಲ. ಶಿಪ್ ಅಲ್ಲಿ ಒಂದು ಕ್ರೋಸ್ ನೆಸ್ಟ್ ಅಂತ ಇರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ಉದ್ದವಾಗಿರುವಂತಹ ಕಂಬ, ಅದನ್ನ ಕ್ರೋಸ್ ನೆಸ್ಟ್ ಅಂತ ಕರೀತಾರೆ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಯಾವಾಗ್ಲೂ ಒಬ್ಬ ಕುತ್ಕೊಂಡಿರ್ತಾನೆ, ಅದನ್ನ ಲುಕ್ಔಟ್ ಪಾಯಿಂಟ್ ಅಂತ ಕರೀತಾರೆ. ಅವರು ಶಿಪ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಶಿಪ್ ಹೇಗ್ ಹೋಗ್ತಾ ಇದೆ, ಮುಂದೆ ಏನಾದ್ರು ಡೇಂಜರ್ ಇದೆಯಾ ಅಂತ ನೋಟ್ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ಕುತ್ಕೊಂಡಿರೋನು ಟೆಂಪರೇಚರ್ ಇಶ್ಯೂಗಳನ್ನ ಫೇಸ್ ಮಾಡ್ತಾನೆ. ಗಾಳಿ ಏನಾದ್ರು ತುಂಬಾ ತಣ್ಣಗಾಗ್ಬಿಟ್ರೆ ಕಣ್ ಮೇಲೆ ಲೇಯರ್ ಆಗ್ಬಿಡುತ್ತೆ, ಆಗ ಸರಿಯಾಗಿ ಏನು ಕಾಣಿಸೋದಿಲ್ಲ. ಈ ತರ ಇಶ್ಯೂಗಳನ್ನ ಫೇಸ್ ಮಾಡ್ತಾನೆ. ರಾತ್ರಿ 11:39 ಆ ಕ್ರೋನೆಸ್ಟ್ ಅಲ್ಲಿ ಕುತ್ಕೊಂಡಿದ್ದವನು ಫೆಡ್ರಿಕ್ ಫ್ಲೀಟ್, ಇವನು ಶಿಪ್ ಮುಂದೆಗಡೆ ಒಂದು ದೊಡ್ಡ ಐಸ್ ಬರ್ಗ್ ನ ನೋಡ್ತಾನೆ. ಐಸ್ ಬರ್ಗ್ ನ ನೋಡಿ 2 ಸತಿ ಬೆಲ್ ಮಾಡ್ತಾನೆ, ಎಲ್ಲರಿಗೂ ಅಲರ್ಟ್ ಮಾಡ್ತಾನೆ. ಕೆಳಗಡೆ ಮುಂದೆಗಡೆ ದೇರ್ ಇಸ್ ಡೇಂಜರ್ ಅಂತ, ಶಿಪ್ ಮುಂದೆಗಡೆ ಒಂದು ದೊಡ್ಡ ಐಸ್ ಬರ್ಗ್ ಇದೆ ಅಂತ. ಫೋನ್ ಅಲ್ಲಿ ತುಂಬಾ ಜೋರಾಗಿ ಕಿರಿಸ್ತಾನೆ, ಮುಂದೆಗಡೆ ಐಸ್ ಬರ್ಗ್ ಇದೆ, ಮುಂದೆಗಡೆ ಐಸ್ ಬರ್ಗ್ ಇದೆ ಅಂತ. ಈ ಮೆಸೇಜ್ ನ ಒಬ್ಬ ಆಫೀಸರ್ ಕೇಳಿಸ್ಕೊಂತಾನೆ, ವಿಲಿಯಂ. ಅವನು ಇಂಜಿನ್ ರೂಮ್ ಹೋಗ್ತಾನೆ. ಇಂಜಿನ್ ರೂಮ್ ಹೋಗಿ ಶಿಪ್ ನ ಸ್ಲೋ ಮಾಡೋದಕ್ಕೆ ಹೇಳ್ತಾನೆ. ಸ್ಲೋ ಮಾಡಿ ಲೆಫ್ಟ್ ಅಲ್ಲಿ ಹೋಗೋದಕ್ಕೆ ಹೇಳ್ತಾನೆ. ಆದ್ರೆ ಈ ಟೈಮ್ ಅಷ್ಟೊತ್ತಿಗೆ ಇಟ್ ವಾಸ್ ಟೂ ಲೇಟ್. 1 ನಿಮಿಷ ಆದ್ಮೇಲೆ ಶಿಪ್ ಆ ದೊಡ್ಡ ಐಸ್ ಬರ್ಗ್ ಗೆ ಗುದ್ಬಿಡುತ್ತೆ. ಈಗ ನಾವು ಐಸ್ ಬರ್ಗ್ ಬಗ್ಗೆ ಮಾತಾಡಿದ್ರೆ, ಆ ಐಸ್ ಬರ್ಗ್ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಾಗಿತ್ತು. ಮತ್ತೆ ಅದ್ರ ಉದ್ದ ಕ್ರೋಸ್ ನೆಸ್ಟ್ ವರೆಗೂ ಬರ್ತಾ ಇತ್ತು. ಅದರದ್ದು ವೆಯ್ಟ್ ಬಂದು 1.5 ಮಿಲಿಯನ್ ಟನ್ಸ್ ಈ ಎಕ್ಸ್ಟೆಂಡ್ ಆಗಿದೆ. ಕ್ಯಾಪ್ಟನ್ ಸ್ಮಿತ್ ಮತ್ತೆ ಆರ್ಕಿಟೆಕ್ಟ್ ಥಾಮಸ್ ಆಂಡ್ರೋ ಇವರಿಬ್ರು ಎಸ್ಟಿಮೇಟ್ ಮಾಡ್ತಾರೆ ಎಷ್ಟು ಡ್ಯಾಮೇಜ್ ಆಗಿದೆ, ಈ ಡ್ಯಾಮೇಜ್ ನ ಈ ಶಿಪ್ ತಡ್ಕೊಳ್ಳುತ್ತಾ ಅಂತ. ಆ ಎಸ್ಟಿಮೇಟ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಶಿಪ್ ಅಂತೂ ಮುಳುಗೋಗುತ್ತೆ. ಇದು ಗೊತ್ತಾಗುತ್ತೆ, ದೇ ವೇರ್ ಕಂಪ್ಲೀಟ್ಲಿ ಶಾಕ್. ಯಾಕಂದ್ರೆ ಬಿಕಾಸ್ ವೈಸ್ ಪ್ರೆಸಿಡೆಂಟ್ ಏನ್ ಹೇಳಿದ್ರು, ಈ ಶಿಪ್ ಯಾವತ್ತೂ ಮುಳುಗಲ್ಲ, ದಿಸ್ ಇಸ್ ಅನ್ಸಿಂಕಬಲ್ ಶಿಪ್. ಇದರಿಂದ ದೇ ವೇರ್ ಓವರ್ ಕಾನ್ಫಿಡೆಂಟ್. ಈ ಆಕ್ಸಿಡೆಂಟ್ ಆಗಿ 20 ನಿಮಿಷ ಆದ್ಮೇಲೆ ಕ್ಯಾಪ್ಟನ್ ಸ್ಮಿತ್ ತನ್ನ ಕ್ರೂಗೆ ಆರ್ಡರ್ ಕೊಡ್ತಾರೆ. ರೇಡಿಯೋಲಿ ಡಿಸ್ಟ್ರೆಕ್ಟ್ ಕಾಲ್ಸ್ ನ ಮಾಡಿ ನಿಯರ್ ಬೈ ಯಾವ್ದಾದ್ರು ಶಿಪ್ ಇದ್ರೆ ನಮ್ ಹೆಲ್ಪ್ ಮಾಡಕ್ಕೆ ಬರ್ತಾರೆ. ಈ ಸಿಚುವೇಶನ್ ಅಲ್ಲಿ ಜಾಕ್ ಫಿಲಿಪ್ಸ್
ಇವರು ನಮ್ ಕಥೆಯಲ್ಲಿ ಹೀರೋ ಆಗ್ತಾರೆ. ಇವರು ಡಿಸ್ಟ್ರಿಕ್ಟ್ ಸಿಗ್ನಲ್ಸ್ ನ ಕಳಿಸ್ತಾನೆ ಇದ್ರು, ಒಂದಾದ್ಮೇಲೆ ಒಂದು. ಆದ್ರೆ ಏನು ಯೂಸ್ ಆಗಲ್ಲ. ಅಕ್ಕಪಕ್ಕ ಯಾವುದೇ ಶಿಪ್ ಗಳು ಇರೋದಿಲ್ಲ. ದೂರದಲ್ಲಿ ಒಂದು ಶಿಪ್ ಇರುತ್ತೆ, RMS ಕ್ಯಾರ್ಪೆಥಿಕ್. ಇವರು ಕಾಲ್ ನ ಪಿಕ್ ಮಾಡ್ತಾರೆ. ಆಗ ಜಾಕ್ ಫಿಲಿಪ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ತರ ಶಿಪ್ ಸಿಂಕ್ ಆಗಿದೆ, ಬಂದ್ಬಿಟ್ಟು ಹೆಲ್ಪ್ ಮಾಡಿ ಅಂತ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಒಂದು, ಈ ಶಿಪ್ ಟೈಟಾನಿಕ್ ಗಿಂತ 10 ಕಿಲೋಮೀಟರ್ ದೂರದಲ್ಲಿತ್ತು. ಅದು ತನ್ನ ಟಾಪ್ ಸ್ಪೀಡ್ ಅಲ್ಲಿ ಬಂದ್ರು ಟೈಟಾನಿಕ್ ಹತ್ರ ಬರೋಷ್ಟಕ್ಕೆ 3.5 hours ಆಗ್ತಾ ಇತ್ತು. ಇಲ್ಲಿ ಕ್ವೆಶ್ಚನ್ ಏನು ಅಂದ್ರೆ 3.5 hours ವರೆಗೂ ಟೈಟಾನಿಕ್ ಈ ಆಕ್ಸಿಡೆಂಟ್ ನ ಸರ್ವೈವ್ ಮಾಡುತ್ತಾ ಅಂತ. ಈಗ ಕ್ಯಾಪ್ಟನ್ ಸ್ಮಿತ್ ಇವ್ಯಾಕ್ಯುಯೇಷನ್ ಆಫ್ ಪ್ಯಾಸೆಂಜರ್ಸ್ ಗೆ ಆರ್ಡರ್ ಮಾಡ್ಬಿಡ್ತಾರೆ. ಲೈಫ್ ಬೋಟ್ಸ್ ಅಲ್ಲಿ ಪ್ಯಾಸೆಂಜರ್ಸ್ ನೆಲ್ಲ ಹೊರಗೆ ಹಾಕೋದು. ಫಸ್ಟ್ ಪ್ರಿಯಾರಿಟಿ ವಿಮೆನ್ ಮತ್ತೆ ಚಿಲ್ಡ್ರನ್. ಈಗ ನಾವು ಪ್ಯಾಸೆಂಜರ್ಸ್ ಮೇಲೆ ಬಂದ್ರೆ, ಪ್ಯಾಸೆಂಜರ್ಸ್ ದೇ ಆರ್ ನಾಟ್ ವರಿಡ್ ಸೋ ಮಚ್. ಅವರು ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಬಿಕಾಸ್ ಇಲ್ಲಿ ಕಂಪ್ನಿನೇ ಹೇಳ್ತಾ ಇದೆ ಈ ಶಿಪ್ ಅನ್ಸಿಂಕೇಬಲ್, ಏನೇ ಆದ್ರೂ ಈ ಶಿಪ್ ಸಿಂಕ್ ಆಗೋದಿಲ್ಲ. ಇಲ್ಲಿ ಸ್ವತಃ ಕಂಪ್ನಿನೇ ಆಡ್ಸ್ ನ ರನ್ ಮಾಡ್ತಾ ಇದೆ, ಈ ಶಿಪ್ ಒಂದು ಅನ್ಸಿಂಕೇಬಲ್ ಅಂತ. ಇದಕ್ಕೋಸ್ಕರ ಫಸ್ಟ್ ಲೈಫ್ ಬೋಟ್ ಅಲ್ಲಿ 28 ಜನ ಅಷ್ಟೇನೆ ಈ ಶಿಪ್ ಇಂದ ಹೊರಗೆ ಬರೋದು. ಅದ್ರ ಕೆಪಾಸಿಟಿ ಬಂದು 65 ಜನದಾಗಿರುತ್ತೆ. ವಿತ್ ಅ ಟೈಮ್ ಪ್ಯಾಸೆಂಜರ್ಸ್ ಗೆಲ್ಲ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಶಿಪ್ ಅಂತೂ ಸಿಂಕ್ ಆಗ್ತಾ ಇದೆ, ಇಲ್ಲೇ ಇದ್ರೆ ನಾವು ಸತ್ತೋಗ್ಬಿಡ್ತೀವಿ ಅಂತ. ಇದನ್ನ ರಿಯಲೈಸ್ ಮಾಡಿದೆ ಶಿಪ್ ಅಲ್ಲಿ ಕೇವಸ್ ಆಗ್ಬಿಡುತ್ತೆ. ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರಾತ್ರಿ ಮುಂದೆ ಇರುವಂತಹ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ನೀರ್ ತುಂಬ್ಕೊಂಡ್ಬಿಡುತ್ತೆ. ಹಿಂದೆ ಇರೋ ಭಾಗ ಮೇಲ್ ಬಂದ್ಬಿಡುತ್ತೆ. ಶಿಪ್ ಮುರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ಯಾಸೆಂಜರ್ಸ್ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಬ್ಬರನ್ನ ಒಬ್ರು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಿಪ್ ಅಲ್ಲಿ 20 ಲೈಫ್ ಬೋಟ್ ಇತ್ತು. ಆ 20 ಲೈಫ್ ಬೋಟ್ ಅಲ್ಲಿ 1200 ಜನ ಇಡಿಸ್ತಾ ಇದ್ರು. ಆದ್ರೆ ಶಿಪ್ ಅಲ್ಲಿ 2200 ಜನ ಇದ್ರು. ಬೆಳಗ್ಗೆ 2:05 ಕೊನೆಯ ಲೈಫ್ ಬೋಟ್ ಹೊರಗ್ ಬರುತ್ತೆ. ಆದ್ರೆ ಶಿಪ್ ಅಲ್ಲಿ 1500 ಜನ ಇನ್ನೂ ಇದ್ರು. ಸಾಕಷ್ಟು ಜನ ತಮ್ಮ ಜಾಗಗಳನ್ನ ಕಿತ್ಕೊಳ್ಳಕ್ ಕೂಡ ಟ್ರೈ ಮಾಡಿದ್ರು. ಆದ್ರೆ ಸ್ವಲ್ಪ ಜನ ನಮ್ ಹಣೆ ಬರ ಇಷ್ಟೇನೆ, ನಾವಿಲ್ಲೇ ಸತ್ತೋಗ್ತೀವಿ ಅಂತ ದೇ ಅಕ್ಸೆಪ್ಟ್ ದೇರ್ ಫೇಟ್. ಐ ವಿಟ್ನೆಸ್ ಹೇಳೋ ಪ್ರಕಾರ ಶಿಪ್ 2 ಭಾಗ ಆಗಿ ಮುರಿದೋಗುತ್ತೆ. ಅಂಡ್ 2:20 ಅಷ್ಟೊತ್ತಿಗೆ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅನ್ಸಿಂಕೇಬಲ್ ಶಿಪ್ ವಾಸ್ ಸಿಂಕ್ಡ್. ಈ ಮುಳುಗದೆ ಇರುವಂತಹ ಹಡಗು ಮುಳುಗೋದಿಕ್ಕೆ 3 hour ಕೂಡ ಬೇಕಾಗಿಲ್ಲ. ಈ ಶಿಪ್ ಮುಳುಗ್ತಾ ಇದ್ದಂತೆ ಸಾಕಷ್ಟು ಜನ ಮುಳುಗೋಗ್ತಾರೆ. ಯಾರಿಗೆ ಸ್ವಿಮ್ಮಿಂಗ್ ಗೊತ್ತಿತ್ತೋ ಅವರು ಹೈಪೋಥರ್ಮಿಯಿಂದ ಸತ್ತೋಗ್ತಾರೆ. ಯಾರಿಗೆ ಸ್ವಿಮ್ಮಿಂಗ್ ಗೊತ್ತಿರ್ಲಿಲ್ವೋ ಮುಳುಗೋಗಿ ಸತ್ತೋಗ್ತಾರೆ. ಅವತ್ತು ವಾಟರ್ ಟೆಂಪರೇಚರ್ ಬಂದು -2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇಲ್ಲಿ ಕ್ಯಾಪ್ಟನ್ ಸ್ಮಿತ್ ಬಂದು ಲಾಸ್ಟ್ ಮೂಮೆಂಟ್ ವರ್ಗೂ ಆ ಶಿಪ್ ವೀಲ್ ಅಲ್ಲೇ ಇದ್ರು. ಅಂಡ್ ಕೊನೆಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಸೊ ದಿಸ್ ವಾಸ್ ಆಲ್ ಅಬೌಟ್ ಟೈಟಾನಿಕ್. ವಿಡಿಯೋ ಇಲ್ಲಿ ಗಂಟ ನೋಡಿದಿರ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. I'm Praveen, a Kerala Praveen, signing off. In the next video, bye.